ದಾಳಿ ಆಗ್ತಕ್ಕಂಥದ್ದಕ್ಕೆ ಅಥವಾ ಇಡಿ ಯಾವುದೇ ಒಂದು ಕೇಸ್ನಲ್ಲಿ ಇಂಟರ್ಫಿಯರೆನ್ಸ್ ಆಗ್ತಕ್ಕಂಥದ್ದಕ್ಕೆ ಕೆಲವೊಂದಷ್ಟು ಮಾನದಂಡಗಳಿರ್ತವೆ. ಅದು ಒಂದು ಇಂಡಿಪೆಂಡೆಂಟ್ ಬಾಡಿ ಇದ್ದಂಗೆ. ಅದು ಯಾವುದೇ ಒಂದು ರಾಜಕೀಯ ಪಕ್ಷ ಹೇಳ್ತಕ್ಕಂಥದ್ದಾಗಲಿ ಅಥವಾ ಯಾವುದೇ ಒಂದು ಸರ್ಕಾರ ಹೇಳ್ತಕ್ಕಂಥದ್ರ ಮೇಲೆ ಆ್ಯಕ್ಟ್ ಮಾಡ್ತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಆಗಿಲ್ಲ. ಹಾಗಿದ್ರೆ ಹಂಗಾದರೆ ನಮ್ಮ ರಾಜ್ಯದಲ್ಲಿ ಹಲವಾರು ಜನದ ಮೇಲೆ SIT ರಚನೆ ಮಾಡಿದ್ರಲ್ಲ, ಆಗ ಹಂಗಾದರೆ ರಾಜ್ಯ ಸರ್ಕಾರದ ಪಾತ್ರ ಏನಿತ್ತಪ್ಪ ಅಂತಕ್ಕಂಥ ಪ್ರಶ್ನೆ ನಾವೇನಾದರೂ ಹೆಚ್ಚಾಗಿ ಮಾಡಲಿಲ್ವಲ್ಲ. SIT ಏನೊಂದು ಯಾರ ಮೇಲಾದರೂ SIT ರಚನೆ ಆದಾಗ ತನಿಖೆ ಆಗಿ ಅದರ ಸತ್ಯಾಸತ್ಯತೆ ಏನಿದೆ ಪಾರದರ್ಶಕವಾಗಿ ಪಕ್ಷಪಾತವಾಗಿ ಅವೆಲ್ಲವೂ ಕೂಡ ಹೊರಗೆ ಬರಲಿ ಅಂತಕ್ಕಂಥದ್ದೇ ನಾವೆಲ್ಲರೂ ಆಶಿಸ್ತೀವಿ. ಹಾಗಾಗಿ ಇಡಿನೂ ಕೂಡ ಬಹುಶಃ ಅವ್ರಿಗೆ ಇರ್ತಕ್ಕಂಥ ಒಂದು ಮಾಹಿತಿಯ ಆಧಾರದ ಮೇಲೆ ಇವೆಲ್ಲವೂ ಕೂಡ ಒಂದಷ್ಟು ಪ್ರಕರಣಗಳು ಮುಂದೆ ಬಂದಿದೆ ಅಂತಕ್ಕಂಥದ್ದು ನಾವು ಭಾವಿಸ್ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಸುಮ್ಮನೆ ಇದನ್ನು ರಾಜಕೀಯವಾಗಿ ಮತ್ತೊಂದು ಬಣ್ಣ ಕಟ್ತಕ್ಕಂಥದ್ದಾಗಲಿ ದಿಕ್ತಪ್ಪಿಸ್ತಕ್ಕಂಥದ್ದಾಗಲಿ ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿಗಳನ್ನ ಟೆರರಿಸ್ಟ್ ಅಂತ ಹೇಳಿರುವಂಥ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈಗ ರಾಜಕಾರಣದಲ್ಲಿ ಹಿರೀಕರು ಸಂಯಮದಿಂದ ಸಂಸ್ಕಾರದಿಂದ ವರ್ತನೆ ಮಾಡ್ತಕ್ಕಂಥದ್ದು ಆದಂಥ ಸಂದರ್ಭದಲ್ಲಿ ನಮ್ಮಂಥ ಯುವಕರಿಗೆ ಅದೊಂದು ರೀತಿ ದಾರಿದೀಪ ಆಗುತ್ತೆ. ಆದರೆ ಇವತ್ತು ಈ ರೀತಿಯಾದಂಥ ಒಂದು ವೈಯಕ್ತಿಕ ನಿಂದನೆಗಳು ಹೇಳಿಕೆಗಳು ಕೊಡುವ ಮೂಲಕ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆಜಿರವರು ಅತ್ಯಂತ ಅನುಭವಸ್ಥರಿದ್ದಾರೆ, ಹಿರಿಯಕರಿದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆ ಅವರ ಹೈಕಮಾಂಡ್ಗೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಕ್ಕಂಥದ್ದಕ್ಕೆ ಈ ರೀತಿಯಾದಂಥ ವೈಯಕ್ತಿಕ ನಿಂದನೆ ಹೇಳಿಕೆಗಳು ಕೊಡೋದರಿಂದ ಎಲ್ಲೋ ಒಂದು ಕಡೆ ಅವರ ಒಂದು ಪರ್ಸ್ನಾಲಿಟಿಗೆ ನನ್ನ ಅನಿಸಿಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಇದು ನಾವು ಯಾರೂ ಕೂಡ ನಿರೀಕ್ಷೆ ಮಾಡಿರ್ತಕ್ಕಂಥ ವಿಚಾರ ಅಲ್ಲ. ಒಬ್ಬ ಯುವಕನಾಗಿ ನಾವೆಲ್ಲರೂ ಕೂಡ ಆಶಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಐಡಿಯಾಲಜಿಕಲಿ ವಿರೋಧಿಸ್ತಕ್ಕಂಥದ್ದಕ್ಕೆ ಅಥವಾ ವಿಷಯಾಧಾರಿತವಾದಂಥ ಒಂದು ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳಿದೆ. ಅದನ್ನು ಬಳಸ್ಕೊಂಡ್ರೆ ನಾನಾಗಲಿ ಅಥವಾ ರಾಜ್ಯದ ಜನತೆ ಆಗಲಿ ಅಥವಾ ದೇಶದ ಜನ ಆಗಲಿ ಸ್ವಾಗತಿಸ್ಬೋದು. ಆದರೆ ಈ ರೀತಿಯಾದಂಥ ಹೇಳಿಕೆಗಳಿಂದ ಅವರ ವ್ಯಕ್ತಿತ್ವಕ್ಕೆ ಎಲ್ಲೋ ಒಂದು ಕಡೆ ಧಕ್ಕೆ ಉಂಟಾಗಿದೆ ಅಂತಕ್ಕಂಥದ್ದು ನನ್ನಲ್ಲೇ ಒಂದು ರೀತಿ ಏನು ಹೇಳ್ತೀರಿ ಆಗಬಾರ್ದಾಗಿತ್ತು ಅಂತಕ್ಕಂಥ ಭಾವನೆ ಅಷ್ಟೇ, ಅನಿಸಿಕೆ. ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ನಿಮ್ಮ ಒಲವು ಆ ಕಡೆ ಇದೆ. ಈ ಚರ್ಚೆ ಆಯ್ತಾ? ಮತ್ತೇನಾದ್ರು ಭೇಟಿ ಆಗ್ತೀರಿ ಇನ್ನೊಂದು ಬಾರಿ ಬಿಜೆಪಿ ನಾಯಕರನ್ನು ಹೈಕಮಾಂಡ್ ಮಾಡ್ತಾರೆ? ಇತ್ತೀಚೆಗೆ ಲೋಕಸಭೆಯಲ್ಲಿ ಕೆಲವೊಂದಷ್ಟು ವುಮನ್ ರಿಸರ್ವೇಷನ್ಸು ಪ್ಲಸ್ಸು ಡಿಲಿಮಿಟೇಷನ್ ಕುರಿತಂತೆ ಒಂದಷ್ಟು ಬೆಳವಣಿಗೆಗಳಾಗಿತ್ತು. ಆ ಹಿನ್ನೆಲೆಯಲ್ಲಿ ಇದಕ್ಕಿಂತ ಪೂರ್ವದಲ್ಲಿ ಕೇಂದ್ರದ ಸಚಿವರು, ಪಕ್ಷದ ರಾಜ್ಯಾಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಒಂದು 3 ಪದವೀಧರ ಕ್ಷೇತ್ರಗಳು, ಅಂದರೆ ಅದು ನಿಮ್ಮ ಟೀಚರ್ಸ್ ಇರ್ಬೋದು ಅಥವಾ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಇವಾಗೇನೋ ಒಂದು ಅನೌನ್ಸ್ಮೆಂಟು ಆಗಿದೆ BJP ನಮ್ಮ ಮಿತ್ರ ಪಕ್ಷದ ಕಡೆಯಿಂದ. ಬಹುಶಃ ಇದೆಲ್ಲದಕ್ಕೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ರಾಷ್ಟ್ರಾಧ್ಯಕ್ಷರು ನಿತಿನ್ ನಬೀನ್ ಅವ್ರನ್ನೂ ಕೂಡ ಭೇಟಿ ಮಾಡಾಗಿದೆ, ಗೃಹ ಸಚಿವರನ್ನು ಭೇಟಿ ಮಾಡಾಗಿದೆ, ಅಲ್ಲಿಂದ ನಡ್ಡಾಜಿ ಅವ್ರನ್ನೂ ಭೇಟಿ ಮಾಡಿ ಇರ್ತಕ್ಕಂಥ ವಾಸ್ತವಾಂಶದ ಬಗ್ಗೆ ಚರ್ಚೆನೂ ಕೂಡ ಮಾಡಾಗಿದೆ. ಬಹುಶಃ ಅವ್ರ ಕಡೆಯಿಂದ ಅತಿ ಶೀಘ್ರದಲ್ಲೇ ಇದಕ್ಕೆ ಒಂದು ಉತ್ತರ ಸಿಗುತ್ತೆ, ಇದಕ್ಕೆ ತೆರೆ ಎಳಿತಾರೆ ಅಂತಕ್ಕಂಥದ್ದು JDSನ ಕಾರ್ಯಕರ್ತರು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಈಗ GBA ಚುನಾವಣೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕಡೆಯಿಂದ ಭಾಳ ಸ್ಪಷ್ಟವಾದಂಥ ಒಂದು ಡೈರೆಕ್ಷನ್ಸು ಆರ್ಡರ್ಸು ಇದ್ದರೂ ಕೂಡ ಇಲ್ಲಿವರೆಗೂ ತಾವು ಹೇಳ್ದಂಗೆ GBA ಚುನಾವಣೆ ಇವತ್ತು ನಡೆಯುತ್ತೆ, ನಾಳೆ ದಿನಾಂಕ ಘೋಷಣೆ ನಿಗದಿಯಾಗುತ್ತೆ ಅಂತಕ್ಕಂಥದ್ದು ಬೆಂಗಳೂರು ನಗರದ ನಾಗರಿಕರು ಕಾಯ್ತಾ ಇದ್ದಾರೆ. ಜೊತೆಯಲ್ಲಿ ಬಹುಶಃ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ ಕಾಯ್ತಾ ಇದ್ದಾರೆ. ಆದರೆ ಸರ್ಕಾರ ಇಲ್ಲಿವರೆಗೂ ಕೂಡ GBA ಚುನಾವಣೆ ಕಂಡಕ್ಟ್ ಮಾಡ್ತಕ್ಕಂಥದ್ದಕ್ಕೆ ಯಾವುದೇ ಪೂರಕವಾದಂಥ ಹೆಜ್ಜೆಗಳು ಇಡದೇ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಅವರ ರಾಜಕೀಯದ ಹಿನ್ನಡೆಗೆ GBA ಚುನಾವಣೆ ಕಾರಣ ಆಗುತ್ತೆ ಅಂತಕ್ಕಂಥ ಆತಂಕ ಅವರಲ್ಲಿ ಕಾಡ್ತಾ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಆದರೆ ಅಂತಿಮವಾಗಿ ಆಯಾ ಕಾಲಘಟ್ಟಕ್ಕೆ ಚುನಾವಣೆಗಳು ಕಂಡಕ್ಟ್ ಆಗದೆ ಹೋದರೆ, ಈಗಾಗಲೇ BBMP ಅಂತಕ್ಕಂಥದ್ದನ್ನ ಹೆಸರು ಬದಲಾವಣೆ ಮಾಡಿದ್ರು, GBA ಅಂತ ಹೇಳಿದ್ರು. 11 ವರ್ಷ ಆಗಿದೆ, ಇಲ್ಲಿವರೆಗೂ ಚುನಾವಣೆಗಳು ಕಂಡಕ್ಟ್ ಆಗಿಲ್ಲ. ಚುನಾವಣೆಗಳು ಕಂಡಕ್ಟ್ ಆಗಲಿಲ್ಲ ಅಂತಕ್ಕಂಥದ್ದಾದರೆ ಆಯಾ ಕಾಲಘಟ್ಟದಲ್ಲಿ ಸ್ಥಳೀಯವಾಗಿ ಇವತ್ತು ಚುನಾಯಿತಿ ಪ್ರತಿನಿಧಿಗಳು ಅಂತಕ್ಕಂಥದ್ದೇನು ಆಯ್ಕೆಯಾಗಿ ಅವ್ರ ಮೂಲಕ ವಾರ್ಡ್ಗಳಲ್ಲಿ ಕೆಲಸಗಳು ನಡಿಬೇಕಾಗ್ತದೆ, ಅವೆಲ್ಲ ಕೂಡ ಸ್ಥಗಿತ ಆಗಿದೆ. ಅಂತಿಮವಾಗಿ ಇವತ್ತು ಅಧಿಕಾರಿಗಳನ್ನ ಯಾರು ಕೂಡ ಪ್ರಶ್ನೆ ಮಾಡದೇ ಇರತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ನಗರ ನಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ಹೊಸಬ್ರಿಗೆ ಅವಕಾಶ ಸಿಗಬೇಕು, ಹೊಸಬ್ರು ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥ ಚರ್ಚೆ ಅನೇಕ ರಾಜಕೀಯ ಪಕ್ಷಗಳು ಆಯಾ ವೇದಿಕೆಗಳಲ್ಲಿ ಚರ್ಚೆ ಮಾಡ್ತಾರೆ.
ಆದರೆ ಹೊಸ ತಲೆಮಾರಿಗೆ ಅವಕಾಶ ಸಿಕ್ಕಬೇಕು ಅಂದರೆ ಸ್ಥಳೀಯ ಚುನಾವಣೆಗಳು ಆಯಾ ಕಾಲಘಟ್ಟದಲ್ಲಿ ನಡಿಬೇಕಾಗ್ತದೆ. ಅದು ಅವರವರ ರಾಜಕೀಯದ ಲಾಭದ ನಷ್ಟದ ಲೆಕ್ಕಾಚಾರವನ್ನು ಬಿಟ್ಟು ಸರ್ಕಾರ ಈ ಕೂಡಲೇ GBA ಚುನಾವಣೆ ಕಂಡಕ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನಾವೆಲ್ಲರೂ ಒತ್ತಾಯ ಮಾಡ್ತೇವೆ. ರಾಜನ್ ಅವರು ನಿನ್ನೆ ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಮಾಟ ಮಂತ್ರ ಆಗಿದೆ, ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಅದಕ್ಕೋಸ್ಕರ ಅವ್ರು ಸೈಲೆಂಟ್ ಆಗಿದ್ದಾರೆ. ಜಾರಕಿಹೊಳಿ ಅವರು ಕಾಂಪ್ರಮೈಸಿಂಗ್ ರಾಜಕಾರಣ ಮಾಡ್ತಿದ್ದಾರೆ ಸಿಎಂ ಅಂತ ಹೇಳಿದ್ರು. ನನಗೆ ಮಾಟ ಮಂತ್ರದ ಬಗ್ಗೆ ಯಾವುದೇ ಅಷ್ಟು ಅರಿವಿಲ್ಲ, ಅದ್ರ ಬಗ್ಗೆ ಅಷ್ಟು ನನಗೆ ಮಾಹಿತಿನೂ ಇಲ್ಲ, ಪರಿಜ್ಞಾನವೂ ಇಲ್ಲ. ನಮಗೆ ಇರ್ತಕ್ಕಂಥದ್ದು ಒಂದೇ, ನಾವು ದೈವದ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ ಈ ಕುಟುಂಬ. ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಬೆಳಗ್ಗೆ ಎದ್ದರೆ ಭಗವಂತನಲ್ಲಿ ಒಂದು ಪೂಜೆ ಸಲ್ಲಿಸಿ ಕೈ ಮುಗಿದು ಮನೆ ಬಿಟ್ಟು ಹೊರಡ್ತೇವೆ. ಒಂದು ಒಳ್ಳೆ ನಮ್ಮ ಕಡೆಯಿಂದ ಒಂದು 4 ಜನಕ್ಕೆ ಇವತ್ತು ಸಹಾಯ ಆಗ್ಲಪ್ಪ, ಸಾರ್ವಜನಿಕ ಬದುಕಲ್ಲಿರ್ತಕ್ಕಂಥವ್ರು ನಮ್ಮ ಕಡೆಯಿಂದ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ ಹೊರತುಪಡಿಸಿ ಇಲ್ಲಿ ನನಗೆ ಈ ಮಾಟ ಮಂತ್ರದ ಬಗ್ಗೆ ಅಷ್ಟು ನನಗೆ ಮಾಹಿತಿ ಇಲ್ಲ. ಕಾಂಗ್ರೆಸ್ ಬೆಳವಣಿಗೆಗಳನ್ನು ನೋಡಿದರೆ ಒಂದು ಕಡೆ ಜಮೀರ್ ಅಹ್ಮದ್ ಆಗಿರೋ, ಜಾರಕಿಹೊಳಿ ಅವರು, ರಾಜಣ್ಣ ಅವರು, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ರಾಜ್ಯ ಸದ್ಯದ ಪರಿಸ್ಥಿತಿ ದಾವಣಗೆರೆ ಎಲೆಕ್ಷನ್ ವಿಚಾರವಾಗಿ ಅಲ್ಪಸಂಖ್ಯಾತರು JDS ಕಡೆ ಮುಖ ಮಾಡ್ತಾರೆ. ಏನಾದರೂ ಆ ರೀತಿ ಪ್ರಯತ್ನ ಆಗ್ತಿದೆಯಾ? JDS ನಾಯಕ ಒಂದು ವೇಳೆ ಅಲ್ಪಸಂಖ್ಯಾತರು ಬಂದರೆ JDS ಸ್ವಾಗತ ಕೂಡ ನಡೆಯುತ್ತೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗಲೂ ವೇದಿಕೆಗಳಲ್ಲಿ ನಿಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಅಹಿಂದ ರಾಜಕಾರಣ ಅಂತಾರೆ. ಅಹಿಂದ ರಾಜಕಾರಣದಲ್ಲಿ ಅಂತಕ್ಕಂಥದ್ದು ಈಗಾಗಲೇ ಉರುಳೋಗಿದೆ. ಅಂದರೆ ಅಲ್ಲಿ KN ರಾಜಣ್ಣ ಅವರು ಇರ್ಬೋದು ಅಥವಾ ನಾಗೇಂದ್ರ ಅವರು ಇರ್ಬೋದು, ಅವ್ರನ್ನ ಸಚಿವ ಸಂಪುಟ ಸ್ಥಾನದಿಂದ ಕೈಬಿಟ್ಟಾಗಿದೆ, ನೋಡಿದ್ದೀವಿ, ಸಾಕ್ಷಿ ಇದೆ. ಅಂತಕ್ಕಂಥವ್ರಿಗೆ ಒಂದು ಕಡೆ ಪಾಪ ನಜೀರ್ ಅಹ್ಮದ್ ಅವರು, ಒಂದು ಕಡೆ ಜಬ್ಬಾರ್ ಅವ್ರಿಗೆ. ಈಗ ನಿಮಗೆ ಗೊತ್ತಿದೆ, ದಾವಣಗೆರೆ ದಕ್ಷಿಣದಲ್ಲಿ 60,000 ರಿಂದ 70,000 ಮುಸಲ್ಮಾನ ಬಾಂಧವರು ಅಲ್ಲಿ ಪ್ರತಿನಿಧಿಸ್ತಾರೆ. ಆ ಕ್ಷೇತ್ರದಲ್ಲಿ ಮತದಾರರು ಭಾಳ ಅಪಾರ ಸಂಖ್ಯೆಯಲ್ಲಿ ಇದ್ದಾರೆ, ಅಲ್ಪಸಂಖ್ಯಾತರು. ಅಂಥ ಕಡೆ ಕಾಂಗ್ರೆಸ್ನವರು ಒಬ್ಬ ಮುಸಲ್ಮಾನ್ ಬಾಂಧವನಿಗೆ ಟಿಕೆಟ್ ಕೊಡ್ದಿರ ಅಲ್ಲಿ ಇವಾಗ ಜಬ್ಬಾರ್ ಅವರು ಮತ್ತು ಇವರು ನಜೀರ್ ಅಹ್ಮದ್ ಅವ್ರನ್ನ ಕೈ ಬಿಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಒಂದು ರೀತಿ ಆನು ಕೂಡ ಹೋಗಿದೆ, ದಾನು ಕೂಡ ಹೋಗಿದೆ. ಇನ್ನು ದಾನಲ್ಲಿ ಹೀ ಹೋಗಿದೆ, ಹೀ ಹೋಗಿದೆ. ಅಂತಕ್ಕಂಥದ್ದು ಬಹುಶಃ ಮುಂದೆ ಅದೆಲ್ಲಿಗೆ ಹೋಗಿ ನಿಲ್ಲುತ್ತೋ, ಅದು ಯಾವಾಗ ದಾನು ಕೂಡ ಕಳ್ಕೊಂಡು ಅಹಿಂದ ಅಂತಕ್ಕಂಥದ್ದು ಸಂಪೂರ್ಣ ಛಿದ್ರಗೊಳಿಸ್ತಾರೋ ಗೊತ್ತಿಲ್ಲ, ನೋಡ್ಬೇಕು. ಸರ್, ಜಮೀರ್ ಅವರಿಗೆ JDS ಪಕ್ಷಕ್ಕೆ ಸ್ವಾಗತ ಇದೆಯಾ ಅನ್ನುವಂಥ ವಿಚಾರ ಬಹಳ ಚರ್ಚೆ ಆಗ್ತಿದೆ. ಏನು ನೋಡಿಪ್ಪ, ಇದೆಲ್ಲ ಸುಮ್ಮನೆ ಮಾಧ್ಯಮದಲ್ಲಿ ನಿಮ್ಮ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಈಗಾಗಲೇ ಬಹುಶಃ ನಿನ್ನೆ ದಿನ ನಾನು ಕೂಡ ಎಲ್ಲ ಹೋಗಿದ್ದೆ, ಗಾಡೀಲಿ ಬರ್ತಾ ನೋಡಿದೆ. ಯಾಕಂದರೆ ರೆಗ್ಯುಲರ್ ಅಪ್ಡೇಟ್ ಆಗಬೇಕಲ್ಲ, ನೋಡ್ತಾ ಇರ್ತೀವಿ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಅಂತ. ಅವ್ರ ಕಡೆಯಿಂದ ಹೇಳಿಕೆ ಕೊಟ್ಟಿದ್ದಾರಲ್ಲ, ಸ್ಪಷ್ಟೀಕರಣ ಕೊಟ್ಟಿದ್ದಾರಲ್ಲ. ಅದೇನಪ್ಪ, ಕಾಂಗ್ರೆಸ್ ಪಕ್ಷ ಭಾಳ ಅವ್ರಿಗೆ ಸ್ಥಾನಮಾನ ಕೊಟ್ಟು ರಾಜಕೀಯವಾಗಿ ಭಾಳ ಉನ್ನತ ಸ್ಥಾನಕ್ಕೆ ಬೆಳೆಸಿದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ? ನಮ್ಮ ಪಾರ್ಟಿ ಕಟ್ತಕ್ಕಂಥದ್ದಕ್ಕೆ ಪಕ್ಷದ ಕಾರ್ಯಕರ್ತರಿದ್ದಾರೆ, ಸಿದ್ಧರಿದ್ದಾರೆ. ಹೋರಾಟ ಕೊಡ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ತಯಾರಾಗೇ ಮುಂದೆ ಬಂದಿದ್ದೇವೆ. ಹಾಗಾಗಿ ಕಾರ್ಯಕರ್ತರಿಗೆ ಪಕ್ಷ ಕಟ್ತಾರೆ. ನಾವು ಯಾರನ್ನೂ ಕೂಡ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ನೆಚ್ಕೊಂಡು ಇವತ್ತು ಈ ಪಾರ್ಟಿ ಉಳಿದಿಲ್ಲ. ಮುಂದೆನೂ ಕೂಡ ಯಾರನ್ನೂ ನೆಚ್ಕೊಂಡು ಕೂಡ ಈ ಪಾರ್ಟಿ ಉಳಿತಕ್ಕಂಥ ಸನ್ನಿವೇಶ ಕ್ರಿಯೇಟು ಆಗಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.